ಆಟೋ ಗ್ಯಾಸ್ ಸಿಕ್ತಿಲ್ಲ, ನಮಗೆ ಸಾವೊಂದೇ ದಾರಿ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಆಟೋ ಚಾಲಕ ಶಿವಶಂಕರ್. ಟಿವಿ9 ಜೊತೆ ಮಾತನಾಡ್ತಾ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಸಾಲ ಮಾಡಿ ಆಟೋ ಖರೀದಿಸಿ ಜೀವನ ಮಾಡ್ತೀವಿ. ಮೊದಲು ನಿತ್ಯ 700 ರೂಪಾಯಿವರೆಗೆ ಸಂಪಾದನೆ ಮಾಡ್ತಿದ್ದೆ, ಈಗ 200 ರೂಪಾಯಿ ದುಡಿಯೋದಕ್ಕೂ ಆಗ್ತಿಲ್ಲ ಅಂತ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಆಟೋ ಚಾಲಕರ ಅಳಲು. ಗ್ಯಾಸ್ ಸಮಸ್ಯೆಯಿಂದಾಗಿ LPG ಸಿಲಿಂಡರ್ ಲಭ್ಯವಿಲ್ಲದೆ LPG ಗ್ಯಾಸ್ ಸಿಗ್ತಿಲ್ಲ ಆಟೋಗಳಿಗೆ. ಎಲ್ಲೆಡೆ ಕ್ಯೂ ನಿಲ್ತಾ ಇದ್ದಾರೆ, ಯಾವ ಬಂಕ್ನಲ್ಲಿ ಸಿಗುತ್ತೋ ಅಲ್ಲಿ. ಅಷ್ಟಾಗಿಯೂ ಕೂಡ ಸಮರ್ಪಕವಾಗಿ ಸಿಗದೇ ಇದ್ದಿದ್ರಿಂದ ಬಾಡಿಗೆ ಹೋಗೋದಕ್ಕಾಗ್ತಿಲ್ಲ, ಸಂಪಾದನೆ ಕುಗ್ಗಿದೆ ಅಂತ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ನಾವು ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಈ ಆಟೋ ಚಾಲಕರನ್ನ ಮಾತನಾಡಿಸಿದ್ದಾರೆ, ಬನ್ನಿ ಕೇಳೋಣ. ಬೆಂಗಳೂರಿರ್ತಕ್ಕಂಥ ಆಟೋ ಚಾಲಕರ ಪಾಡು ಅಧೋಗತಿ ತಲುಪ್ತಾ ಇದೆ. ಇವು ಕೂಡ ಕಣ್ಣೀರಲ್ಲಿ ಕೈ ತೊಳಿಬೇಕಾದ ಪರಿಸ್ಥಿತಿ ಆಟೋ ಚಾಲಕರಿಗೆ ಬಂದಿದೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಕತೆ, ಎಲ್ಲರದ್ದು ಕೂಡ ಕರುಳು ಹಿಂಡೋ ರೀತಿ ಕತೆ. ಸೊ ಈ ನಿಟ್ಟಿನಲ್ಲಿ ಟಿವಿ9 ಕನ್ನಡ ಕಳೆದ ಹಲವು ದಿನಗಳಿಂದ ಈ ಕುರಿತಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದೆ, ಸರ್ಕಾರದ ಗಮನಕ್ಕೆ ತರ್ತಾ ಇದೆ. ಎಲ್ಲಿಂದ ಬಂದಿದ್ದೀರಾ, ಎಲ್ಲಿ ವಾಸ ಆಗಿದ್ದೀರಾ ಅಂತ. ಜೀವನ ನಡೀತಿಲ್ಲ. ಡೈಲಿ 700-800 ರೂಪಾಯಿ ಗ್ಯಾಸೇ ಹಾಕಿದ್ರೆ ನಮ್ಮ ಜೀವನ ಏನು ಮಾಡಲಿ? ಸಾಲಗಾರಕ್ಕೆ ಸಾಲ ಕಟ್ಟೋದ? ನಾವು ಏನು ಮಾಡ್ಬೇಕು ಸರ್? ಮೊದಲೆಲ್ಲ ಎಷ್ಟು ದುಡಿತಾ ಇದ್ರಿ ಅಂದರೆ, ಮೊದಲು ಈ ಪರಿಸ್ಥಿತಿ ಚೆನ್ನಾಗಿದ್ದಾಗ ಎಷ್ಟು ದುಡಿತಾ ಇದ್ರಿ, ಅದರಲ್ಲಿ ಕಮಿಟ್ಮೆಂಟ್ಗಳು ಏನೇನಂತ ಎತ್ತಿಡ್ತಾ ಇದ್ರಿ, ಈಗ ಎಷ್ಟು ದುಡಿತಾ ಇದ್ದೀರಾ, ಈಗ ಏನು ತೊಗೊಂಡೋಗಕ್ಕಾಗುತ್ತೆ, ಏನು ಕಟ್ಟಕ್ಕಾಗುತ್ತೆ ಅಂತ? ಏನು ತಗೋಗೋಕ್ಕಾಗಲ್ಲ ಸರ್. 700-800 ರೂಪಾಯಿ ಎಷ್ಟು, ಅದರಲ್ಲಿ 500 ರೂಪಾಯಿ ಗ್ಯಾಸೇ ಹಾಕ್ತೀವಿ. ಮನೆಗೆ ಕೊಡ್ತೀವೋ ಇಲ್ವೋ, ಗಾಡಿ ಉಳಿಸ್ಕೊಳ್ಳೋಕೆ 300 ರೂಪಾಯಿ ಕಲೆಕ್ಷನ್ ಕೊಡ್ತೀವಿ. 100-200 ನಮ್ಮ ಖರ್ಚಿಗೆ ಆಗುತ್ತೆ. ಮನೆಗೆ ಅಂತ 10 ರೂಪಾಯಿ ಕೊಡೋಕ್ಕಾಗಲ್ಲ. ಏನು ಅಂದರೆ ನಾನು ಒಬ್ಬನೇ ಇರೋದ್ರಿಂದ ನನ್ನ ಕಮಿಟ್ಮೆಂಟು ಇಷ್ಟೇ ಇರೋದು. ಈಗ ಹೆಣ್ರು ಮಕ್ಕಳು ಎಲ್ಲರೂ ಇರ್ತಾರೆ, ಕಾಲೇಜ್ ಫೀಸ್ ಏನು ಕಟ್ತಾರೆ, ಮಕ್ಳಿಗೇನು ನೋಡ್ತಾರೆ, ಮೆಡಿಷನ್ಗೆ ಏನು ಮಾಡ್ತಾರೆ? ಏನು ಮಾಡ್ತೀರಾ ಆಟೋ ಚಾಲಕರು? ಇದೇ ರೀತಿ ಮುಂದುವರೆದ್ಬಿಟ್ರೆ ಪರಿಸ್ಥಿತಿ ಆಗಲ್ಲ, ಮ್ಯಾನೇಜ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ. ಸರ್ ಹಿಂಗೆ ಆದರೆ ಸಾಯ್ಬೇಕು ಅಷ್ಟೇ ಸರ್, ಇನ್ನೇನು ವಿಧಿ ಇಲ್ಲ ನಮಗೆ. ಈಗ ಎಲ್ಲರೂ ಫ್ಯಾಮ್ಲಿ ಇರೋರು ಏನೋ ಬಚಾವ್ ಮಾಡ್ಕೊಂಡು ಏನೋ ಒಂದು ಹೋಗ್ತಾರೆ. ನಮ್ಮಂಥ ಒಂಟಿ ಜೀವ ಇರೋರು ಏನು ಮಾಡಬೇಕು? ಗಾಡಿನೂ ಹೋಯ್ತು ಅಂದರೆ ನಮ್ಮ ಜೀವನನೇ ಹೊಟ್ಟೋಯ್ತಲ್ಲ ಸರ್, ಏನಕ್ಕೆ ಬದುಕಿರ್ಬೇಕು ನಾವು? ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು. ಗ್ಯಾಸ್ ಸಿಗದೆ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಆಟೋ ಚಾಲಕರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಶೇಷಾದ್ರಿಪುರಂನಲ್ಲಿ ಆಟೋ ಚಾಲಕರ ನೋವು. ಬಂಕ್ಗಳಲ್ಲಿ ಸ್ಟಾಕ್ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಗ್ಯಾಸ್ಗಾಗಿ ಬಂಕ್ನಿಂದ ಬಂಕ್ಗೆ ಅಲೆದು ಸಾಕಾಗಿದೆ. ಆಟೋ ಬಾಡಿಗೆ ಓಡದೆ ನಮ್ಮ ಜೀವನ ನಡೆಯಲ್ಲ, ಹೀಗಾದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಮ್ಮ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಆಟೋ ಗ್ಯಾಸ್ನ ತುರ್ತು ಪರಿಸ್ಥಿತಿ ಎದುರಾಗ್ತಿದೆ. ಆಟೋ ಗ್ಯಾಸ್ಗಾಗಿ ದಿನಗಟ್ಟಲೆ ಕಾಯುವಂತ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ಆದರೆ ಬಹುತೇಕ ಬಂಕ್ಗಳಿಗಾಗಲೇ ನೋ ಸ್ಟಾಕ್ ಬೋರ್ಡ್ ಕೂಡ ಹಾಕಿದ್ದಾರೆ. ನಾನೀಗ ಶೇಷಾದ್ರಿಪುರಂ ಮುಖ್ಯ ರಸ್ತೆಯಲ್ಲಿ ಇರುವಂತಹ LPG ಗ್ಯಾಸ್ ಬಂಕ್ನ ಬಳಿ ಹಿಂಭಾಗಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಆಟೋ LPG ನೋ ಸ್ಟಾಕ್ ಅನ್ನೋ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಇದೇ ರೀತಿಯಾದ ಬೆಂಗಳೂರಿನ ಬಹುತೇಕ ಬಂಕ್ಗಳಲ್ಲಿ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ನೋ ಸ್ಟಾಕ್ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಯಾಕೆಂದ್ರೆ ಒಂದು ಕಡೆ ಆಟೋ ಗ್ಯಾಸ್ ಸರಿಯಾಗಿ ಸಿಗ್ತಾ ಇಲ್ಲ, ಸಿಕ್ಕಿದ್ರು ಕೂಡ ಹೆಚ್ಚಿನ ಬೆಲೆ ಆಗ್ತಾ ಇದೆ. ಗಂಟೆಗಟ್ಟಲೆ ಆಟೋ ಚಾಲಕರು ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹುತೇಕ ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿರುವ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಆಟೋ ಚಾಲಕರು ಎಲ್ಲೆಲ್ಲಿ ಆಟೋ ಗ್ಯಾಸ್ನ ಬಂಕ್ಗಳಿದೆ ಅಲ್ಲಿ ಬಂದು ಕಾಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ನನ್ನ ಹಿಂಭಾಗಕ್ಕೆ ನೀವು ನೋಡ್ತಾ ಹೋದ್ರೆ ನೋ ಸ್ಟಾಕ್ ಬೋರ್ಡ್ ಇದ್ರು ಕೂಡ ಆಟೋ ಚಾಲಕರು ಏನಾದರೂ ಸಿಗುತ್ತಾ ಅಂತೇಳಿ ಬಂಕ್ನಿಂದ ಬಂಕ್ಗೆ ಅಲಿಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಟೋ ಚಾಲಕರಿದ್ರೆ ಅವ್ರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ? ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕೂಡ ಇದೆ ಸರ್. ಎಲ್ಲ ಕಡೆ ಸಿಕ್ಕಾಪಡೆ ಕಡೆ ಎಲ್ಲ ಕಡೆನೂ ಎಲ್ಲೂ ಗ್ಯಾಸ್ ಇಲ್ಲ. ಏನಿದ್ರು ಇಂಡಿಯನ್ ಆಯಿಲ್ ಗ್ಯಾಸಲ್ಲಿ ಮಾತ್ರ 4 ದಿವಸಕ್ಕೆ ಒಂದು ಸತಿ ಬಂದು ಆಗ್ತಾವ್ರೆ ಅಷ್ಟೇ. ಅದರಲ್ಲೂ ಎಷ್ಟು ಗಾಡಿ ಇರ್ತವೆ? 350-400 ಗಾಡಿ ಇರ್ತದೆ, ಅರ್ಧ ಗಾಡಿ ಸಿಕ್ಕಲ್ಲ. ಏನು ಮಾಡ್ತೀರಾ? ಅಂಥ ಪರಿಸ್ಥಿತಿ ನಮ್ಮದು. ಇವತ್ತು ಯೂನಿಯನ್ ಲೀಡ್ರುಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತಿದ್ದಾರೆ. ಆಟೋದವ್ರು ಏನು ಮಾಡ್ಬೇಕು ಕೇಳ್ರಿ? ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಈ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ? ಇವರು ರಾಮಲಿಂಗಾರೆಡ್ಡಿ ಅವರು ಏನು ಮಾಡ್ತಾ ಇದ್ದಾರೆ? ಅವ್ರನ್ನೆಲ್ಲ ನಾವು ಏನಕ್ಕೆ ಆರಿಸಿರೋದು? ಈಗ ಇದೇ ರೀತಿ ತುರ್ತು ಪರಿಸ್ಥಿತಿ ಮುಂದುವರೆದ್ರೆ ಆಟೋ ಗ್ಯಾಸ್ ಸಮಸ್ಯೆ ಆದ್ರೆ ಜೀವನ ಹೇಗೆ ನಡೆಸ್ತೀರಾ? ಹೇಗಾಗುತ್ತೆ? ಅದೇ ಸರ್ ಹೇಳ್ತಾ ಇರೋದು, ಜೀವನ ನಡ್ಸಂಗಿಲ್ಲ. ನಾವು ರೋಡ್ಗೆ ಬಂದ್ಬಿಟ್ಟಿದೀವಿ, ಆಲ್ರೆಡಿ ಬಂದಿದ್ದೀವಿ. ಅಗ್ರಿಕಲ್ಚರ್ ಕಂಪ್ನಿಗಳಿಗೆಲ್ಲ ಮಾರ್ಕೊಂಡ್ಬಿಟ್ಟವ್ರೆ, ನಮ್ಮ ದೇಶನ ಮಾರ್ತಾವ್ರೆ ಇವರು. ಸರ್, ಎಷ್ಟು ಗಂಟೆಯಿಂದ ಕಾಯ್ತೀರಾ? ಈ ಬಂಕಲ್ಲಿ ಸ್ಟಾಕ್ ಇದೆ ಅಂತ ಬಂದ್ರೆ, ಯಾಕೆಂದ್ರೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಸರ್, ಇಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಬೇರೆ ಬಂಕಲ್ಲಿ ಹೋದ್ರು ನಾವು ರಾತ್ರಿ 8-9 ಗಂಟೆಗೆ ಹೋದ್ರೆ ಬೆಳಗ್ಗೆ 6 ಗಂಟೆಗೆ ಹಾಕ್ತಾರೆ. ಅಲ್ಲಿ ತನಕ ಕಾಯ್ಬೇಕು. ನಾನು ಕಾಯ್ದು ಹಾಕ್ಸ್ಕೊಂಡ್ ಬಂದಿದ್ದೆ. ಅವ್ರು ಸಾಯೋ ಥರ ಪರಿಸ್ಥಿತಿ ಅಂದ್ರಲ್ಲ. ಯಾಕಂದ್ರೆ ಆಟೋ ಜೀವನ ಹೆಂಗಿದೆ ಅಂದ್ರೆ, ಇವತ್ತು ದುಡಿಬೇಕು, ನಾಳೆ ಜೀವನ ಮಾಡಬೇಕು, ಹಂಗೆ ಆಟೋದವ್ರ ಪರಿಸ್ಥಿತಿ ಇರೋದು ಬೆಂಗಳೂರಲ್ಲಿ. ಯಾರಿಗಾದ್ರೂ ಕೇಳಿ, ಯಾವನ ಆಟೋದವನು ಬಿಲ್ಡಿಂಗ್ ಕಟ್ಕೊಂಡಿರಲ್ಲ,
ದುಡ್ಡು ಇಟ್ಕೊಂಡಿರಲ್ಲ. ಎಂತಕ್ಕಂದ್ರೆ ಇವತ್ತು ದುಡಿಬೇಕು, ನಾಳೆ ಜೀವನ ಮಾಡಬೇಕು. ಆ ಜೀವನ ಇದು ಆಟೋದ ಇಲ್ಲಿ ಬೆಂಗಳೂರು ಇವತ್ತು ದುಡಿದು ಇವತ್ತು ತಿನ್ನುವಂತ ಪರಿಸ್ಥಿತಿ ಇದೆ, ಅದು ಕಷ್ಟ ಆಗ್ತಿದ್ಯಾ? ಆಗ್ತಿದೆ ಸರ್, ಎಲ್ಲರಿಗೂ ಆಗ್ತಾ ಇದೆ. ಅದಕ್ಲೆ ತಾನೇ ಎಲ್ಲಿ ಬೇಕಲ್ಲಿ ಗಾಡಿ ನಿಲ್ಲಿಸಿ ನೋಡಿ ಹೆಂಗ್ ಮಾಡ್ತಾ ಇದಾರೆ. ಎಲ್ಲ ಪರಿಸ್ಥಿತಿ ಕೆಟ್ಟೋಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಹೇಳಿ. ಹೀಗಾಗಿ ಆಟೋ ಚಾಲಕರು ದೊಡ್ಡ ಮಟ್ಟಿಗೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.